ನಮಸ್ತೆ ವೀಕ್ಷಕರೇ, ನಾನಿವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದ್ದೀನಿ. ಇನ್ನೇನು ಉದ್ಘಾಟನಾ ಪಂದ್ಯ ನಾಡಿದ್ದಿದೆ. 28ನೇ ತಾರೀಕು ಉದ್ಘಾಟನಾ ಪಂದ್ಯ ಆರಂಭಕ್ಕೂ ಮುನ್ನ ಚಿನ್ನಸ್ವಾಮಿಯಲ್ಲಿ ಯಾವ ರೀತಿಯಾದಂತಹ ತಯಾರಿ ನಡೀತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಅದ್ದೂರಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ರೆಡಿ ಆಗ್ತಾ ಇದೆ. ಕಳೆದ ಬಾರಿ ಆದಂತಹ ಯಾವುದೇ ಒಂದು ದುರ್ಘಟನೆಗಳು ಕೂಡ ಈ ಬಾರಿ ನಡೀಬಾರ್ದು ಅನ್ನುವಂತಹ ಮುತುವರ್ಜಿಯನ್ನ BCCI ಇರ್ಬೋದು ಅಥವಾ ಚಿನ್ನಸ್ವಾಮಿಯ ಸ್ಟೇಡಿಯಂನವ್ರು ಇರ್ಬೋದು ಅಥವಾ RCB ಕಮಿಟಿ ಇರ್ಬೋದು ಸಂಪೂರ್ಣವಾಗಿ ನಿಗಾ ವಹಿಸಿರುವಂಥದ್ದು. ಅದ್ದೂರಿಯಾದಂತಹ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಸೇಫ್ಟಿ ಪ್ರಿಕಾಕ್ಷನ್ ಅನ್ನು ತಗೊಳ್ಬೇಕು ಅದಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ತಯಾರಿಯನ್ನು ಮಾಡಲಾಗಿದೆ. ಹಾಗೇನೆ ಮಾರ್ಚ್ 28 ಏನು ಪಂದ್ಯ ನಡೆಯುತ್ತೆ ಅಥವಾ ಬೇರೆ ಬೇರೆ ದಿನಗಳು ಏನು ಪಂದ್ಯ ನಡೆಯುತ್ತೆ ಅವತ್ತಿನ ದಿನ ಚಿನ್ನಸ್ವಾಮಿಯ ಸ್ಟೇಡಿಯಂನ ಬಳಿ ಇರುವಂತಹ ಯಾವುದೇ ರಸ್ತೆಯಲ್ಲಿ ಕೂಡ ಈ ರಸ್ತೆಯ ಮಾರ್ಗಸೂಚಿಗಳು ಕೂಡ ಅಂದರೆ ವಾಹನಗಳು ಓಡಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಜೊತೆಗೆ ಅದಕ್ಕೆ ಬದಲಿಯಾಗಿ ಬೇರೆ ಬೇರೆ ಮಾರ್ಗಗಳನ್ನು ಕೂಡ ಸೂಚಿಸಿರ್ತಾರೆ. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುಸಜ್ಜಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಮ್ಯಾಚ್ ಇನ್ನೇನು ನಡೆಯುತ್ತೆ ಅನ್ನುವಾಗ ಸಡನ್ ಆಗಿ ಬಿಡುವಂಥದ್ದು ಅಥವಾ ಯಾವುದೇ ರೀತಿಯಾದಂತಹ ಅಪಾಯಕಾರಿ ಘಟನೆಗಳು ಈ ಬಾರಿ ನಡೀಬಾರದು ಅನ್ನುವಂತಹ ಕಾರಣಕ್ಕೆ ಈ ಬಾರಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ಚಿನ್ನಸ್ವಾಮಿಯಲ್ಲಿ ಇವಾಗ ಏನು ಮಾರ್ಚ್ 28 ಸಂಜೆ 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮೊದಲ 4 ತಾಸು ಮುಂಚೆಯೇ ಕೂಡ ಟಿಕೆಟ್ ಇದ್ದವರು ಒಳಗಡೆ ಹೋಗಿ ಮ್ಯಾಚ್ ನೋಡಲಿಕ್ಕೆ ಕೂರುವಂತಹ ವ್ಯವಸ್ಥೆ ಇರುತ್ತೆ. ಇನ್ನು ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳಿರ್ಬೋದು ಸಂಪೂರ್ಣವಾದಂತಹ ನಿಗಾ ವಹಿಸಿರ್ತಾರೆ. ಈ ಬಾರಿ ಯಾವುದೇ ರೀತಿಯಾದಂತಹ ದುರ್ಘಟನೆ ನಡೀಬಾರ್ದು ಅನ್ನುವಂತಹ ರೀತಿಯಲ್ಲಿ ಸಂಪೂರ್ಣವಾದಂತಹ ನಿಗವನ್ನು ಕೈಗೊಂಡು ಸಂಪೂರ್ಣವಾದಂತಹ ಕ್ರಮಬದ್ಧವಾಗಿ ಈ ಬಾರಿ ಮ್ಯಾಚನ್ನು ನಡೆಸಲಾಗುತ್ತೆ. ನೀವು ನೋಡ್ತಾ ಇರ್ಬೋದು ಚಿನ್ನಸ್ವಾಮಿಯ ವಾತಾವರಣ ಯಾವ ರೀತಿಯಾಗಿದೆ ಅಂದರೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಈಗಾಗಲೇ ಕಳೆಕಟ್ಟಿರುವಂಥದ್ದು. ಅಫ್ಕೋರ್ಸ್ IPL ಅಂತಂದರೆ ಬೆಂಗಳೂರನ್ನು ಸೇರಿನೂ ಹಲವಾರು ಇಡೀ ದೇಶಾದ್ಯಂತ IPL ಸದ್ದು ಮಾಡುತ್ತೆ. ಜೊತೆಗೆ RCB ಮ್ಯಾಚ್ ಅಂದಾಗ ಅಭಿಮಾನಿಗಳಿಗೆ ಅದೊಂದು ರೀತಿಯಲ್ಲಿ ಹಬ್ಬದ ಔತಣ ಅಂತಲೇ ಹೇಳ್ಬೋದು. ಆ ರೀತಿಯಲ್ಲಿ ಆ ಕ್ರೇಜ್ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಕಳೆದ ಬಾರಿ ಏನು ವಿಜಯೋತ್ಸವದ ಸಂಭ್ರಮದಲ್ಲಿ 11 ಜನ ಕಾಲ್ತುಳಿತದಲ್ಲಿ ಪ್ರಾಣ ಕಳೆದುಕೊಂಡ್ರು, ಅಂತಹದೊಂದು ಘಟನೆ ಈ ಬಾರಿ ವಾಪಸ್ಸು ಮತ್ತೆ ಮರುಕಳಿಸಬಾರ್ದು ಅನ್ನುವ ಕಾರಣಕ್ಕೆ ಜಾಗೃತಿಯನ್ನು ವಹಿಸುವಂಥದ್ದಿರ್ಬೋದು, ಕ್ರಮವನ್ನು ಕೈಗೊಂಡಿರುವಂಥದ್ದಿರ್ಬೋದು. ಜೊತೆಗೆ ಅವರಿಗೆ ಗೌರವವಾಗಿ ಸ್ಟೇಡಿಯಂನಲ್ಲಿ 11 ಸೀಟ್ ಮ್ಯಾಚ್ ನಡೆಯುವಾಗ 11 ಚೇರ್ಗಳನ್ನು ಖಾಲಿ ಬಿಡಲಾಗುತ್ತೆ. ಅಂದರೆ ಅವರಿಗೆ ಏನು 11 ಜನ ಕಾಲ್ತುಳಿತ ಒಳಗೊಂಡಿದ್ರು ಅವರಿಗೆ ಸಂಪೂರ್ಣವಾಗಿದ್ದಂತಹ ಗೌರವ ಸೂಚಿಸೋದ್ರ ಮೂಲಕ ಈ ರೀತಿಯಾದಂತಹ ಒಂದು ಆಶಯವನ್ನು ನಿರ್ವಹಿಸೋದಕ್ಕೋಸ್ಕರ 11 ಸೀಟನ್ನು ಖಾಲಿ ಬಿಡುವಂತಹ ಕ್ರಮವನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ಜೊತೆಗೆ ಈಗ ಇನ್ನೇನು ಅಂದರೆ ಮ್ಯಾಚ್ ಪ್ರಾಕ್ಟೀಸ್ ಟೈಮ್ ಏನಿದೆ, ಆ ಟ್ರೈನಿ ಪೀರಿಯಡ್ ಏನಿರುತ್ತೆ ಆ ಸಮಯದಲ್ಲಿ ಎಲ್ಲ ಆಟಗಾರರು RCB ತಂಡದ ಎಲ್ಲ ಆಟಗಾರರು 11 ಜರ್ಸಿ ನಂಬರ್ 11 ಬಳಕೆ ಮಾಡಿ ಮ್ಯಾಚನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಆ ಜರ್ಸಿಯನ್ನು 11 ನಂಬರನ್ನು ಒಳಗೊಂಡಿರುವಂತಹ ಜರ್ಸಿಯನ್ನು ಬಳಸಿ ಈ ಬಾರಿಯ ಪ್ರತಿ RCB ಮ್ಯಾಚ್ ಟ್ರೈನಿ ಪೀರಿಯಡಲ್ಲಿ ಮತ್ತು ಪ್ರಾಕ್ಟೀಸ್ ಮ್ಯಾಚ್ಗಳನ್ನು 11 ನಂಬರ್ ಜರ್ಸಿಯನ್ನು ಬಳಸಿ ಪ್ರಾಕ್ಟೀಸ್ ಮಾಡಲಾಗುತ್ತೆ. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಜನರ ಓಡಾಟಕ್ಕೆ ಹೊಸ ರೂಲ್ಸ್ಗಳನ್ನ ತರಲಾಗಿದೆ. ಪಂದ್ಯಗಳ ದಿನದಂದು ಕ್ರೀಡಾಂಗಣದ ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳನ್ನು ವಾಹನ ಸಂಚಾರವನ್ನು ಬಂದ್ ಮಾಡಲಾಗುತ್ತೆ. ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ಚಿನ್ನಸ್ವಾಮಿಯ ಬಳಿ ಯಾವಾಗಲೂ ಕೂಡ ಟ್ರಾಫಿಕ್ ಇರುತ್ತೆ. ಯಾಕಂತಂದರೆ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುವಂತಹ ರಸ್ತೆ, ಬ್ಯುಸಿ ಇರುವಂತಹ ರಸ್ತೆ ಚಿನ್ನಸ್ವಾಮಿ ಎದುರುಗಡೆ ಇರುವಂತಹ ರಸ್ತೆ. ಹಾಗಾಗಿ ಮ್ಯಾಚ್ ದಿನ ಸಂಪೂರ್ಣವಾಗಿ ರಸ್ತೆಯನ್ನು ಬ್ಲಾಕ್ ಮಾಡ್ತಾರೆ. ಪಾರ್ಕಿಂಗ್ ವ್ಯವಸ್ಥೆಗಾಗಿ ಆ ರಸ್ತೆಯನ್ನು ಸಂಪೂರ್ಣವಾಗಿ ಇಡಲಾಗುತ್ತೆ. ಜೊತೆಗೆ ಯಾವುದೇ ರೀತಿಯಾದಂಥ ಅಹಿತಕರವಾದಂತಹ ಘಟನೆ ಈ ಬಾರಿ ನಡೀಬಾರ್ದು ಅನ್ನುವ ರೀತಿಯಲ್ಲಿ ಸಂಪೂರ್ಣವಾದಂತಹ ಕ್ರಮ ಕೈಗೊಂಡಿರೋದು. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಮಾರ್ಚ್ 28 ಉದ್ಘಾಟನಾ ಪಂದ್ಯ ನಡೆದರೆ ಏಪ್ರಿಲ್ 5ರಂದು ಚಿನ್ನಸ್ವಾಮಿಯ ಸ್ಟೇಡಿಯಂನಲ್ಲಿನೇ RCB ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆಗೆ ಮ್ಯಾಚ್ ನಡೆಯುತ್ತೆ. ಅದಕ್ಕೂ ಕೂಡ ಸಂಪೂರ್ಣವಾಗಿ ಈಗಾಗಲೇ ತಯಾರಿಯನ್ನು ಮಾಡಲಾಗಿದೆ. ಕ್ವೀನ್ಸ್ ರಸ್ತೆ ಇರ್ಬೋದು, ಬಾಳೆಕುಂದ್ರಿ ರಸ್ತೆ ಇರ್ಬೋದು, ಸಿಟಿ ಜಂಕ್ಷನ್ ಸಂಪೂರ್ಣವನ್ನು ಬಂದ್ ಮಾಡಲಾಗುತ್ತೆ. ಅನಿಲ್ ಕುಂಬಳೆ ವೃತ್ತದಿಂದ ಸಂಪೂರ್ಣವಾಗಿ ಪಾರ್ಕಿಂಗ್ ಆರಂಭ ಆಗುತ್ತೆ. ಹೀಗಾಗಿ ಈ ಬಾರಿಯ ಉದ್ಘಾಟನಾ ಪಂದ್ಯಕ್ಕೆ ಈಗಾಗಲೇ ಹಲವಾರು ತಯಾರಿಗಳು ನಡೀತಾ ಇದೆ. ಹಬ್ಬದ ವಾತಾವರಣ ಚಿನ್ನಸ್ವಾಮಿಯಲ್ಲಿ ಈಗಾಗಲೇ ಮನೆ ಮಾಡಿದೆ ಅಂತ ಹೇಳ್ತಾ ಈ ರೀತಿ ತಯಾರಿ ನಡೀತಾ ಇದೆ. ಒಟ್ಟಿನಲ್ಲಿ ಈ ಬಾರಿ ಮಾರ್ಚ್ 28 IPLನ ಉದ್ಘಾಟನಾ ಪಂದ್ಯ ನಮ್ಮ ಚಿನ್ನಸ್ವಾಮಿಯಲ್ಲೇ ಇರೋದ್ರಿಂದ ಜನರಿಗೆ ಅಷ್ಟೇ ಕ್ರೇಜ್ ಇದೆ. ಈಗಾಗಲೇ ಟಿಕೆಟ್ಸ್ ಕೂಡ ಸೋಲ್ಡ್ ಔಟ್ ಆಗಿರೋದ್ರಿಂದ ಈ ಬಾರಿ ಮ್ಯಾಚ್ ಯಾವ ರೀತಿಯಾಗಿರುತ್ತೆ, RCB ಯಾವ ರೀತಿಯಾಗಿ ಗ್ರೌಂಡ್ನಲ್ಲಿ ಸೆಣಸಾಡುತ್ತೆ ಅನ್ನೋದನ್ನ
ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಮಿ ಶೆಟ್ಟಿ, ಸಪ್ತಾಶ್ವ ಟಿವಿ.